ಶರಣ ಸಾಹಿತ್ಯದ ಬಗ್ಗೆ ಆಸಕ್ತಿ ತೋರಿ ಈ ವಾಹಿನಿಯನ್ನು ಪ್ರಾರಂಭ ಮಾಡಿರೋದು ಬಹಳ ಸ್ತುತ್ಯಾರ್ಹವಾದಂಥ ವಿಷಯ. ನಮ್ಮ ಗೆಳೆಯ ಸಿದ್ದು ಪಾಟೀಲ್ರವರು ಮತ್ತು ಸಂಗಮೇಶ್ ಕೆಂಬಾವಿಯವರು, ಸಿದ್ದು ಪಾಟೀಲ್ ಮತ್ತು ಸಂಗಮೇಶ್ ಕೆಂಬಾವಿಯವರು ಸೇರಿ ಈ ವಾಹಿನಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು, ಸ್ಥಾಪಿಸಿರ್ತಕ್ಕಂಥದ್ದು ಬಹಳ ಸ್ತುತ್ಯಾರ್ಹವಾದ ಕೆಲಸ. ಯುವ ಮಿತ್ರರಿಗೆ ಶರಣ ಸಾಹಿತ್ಯದ ಬಗ್ಗೆ ಒಲವನ್ನು ಮೂಡಿಸಿದ ಬಸವಾದಿ ಶರಣರನ್ನು ಈ ಸಂದರ್ಭದಲ್ಲಿ ನನ್ನ ಹುಮ್ಮನಗಳಲ್ಲಿ ಸ್ಮರಣೆ ಮಾಡಿಕೊಂಡು, ನಾನು ಮೂಲತಃ ಅತ್ಯಂತ ಗ್ರಾಮೀಣ ಭಾಗದ ಜಾನಪದ ಸೊಗಡಿನ ಹಿನ್ನೆಲೆಯಲ್ಲಿ ಬಂದಂಥವನು. ಬಡತನ, ಹಸಿವು, ಅಪಮಾನಗಳ ನಡುವೆ ನನ್ನ ಬದುಕನ್ನು ರೂಪಿಸಿಕೊಂಡಂಥವನು. ಇದಕ್ಕೆ ಮೂಲ ಪ್ರೇರಣೆ ನನ್ನ ಹೆತ್ತ ತಾಯಿ. ಕಾರಣ, ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡೆ. ನನ್ನ ತಾಯಿಯೇ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿವಾಣಿಯಂತೆ ನನ್ನ ತಾಯಿಯೇ ನನಗೆ ಮೊದಲ ಗುರುವಾಗಿ ಒಂದು ಆಧ್ಯಾತ್ಮಿಕ, ಒಂದು ಸಾಮಾಜಿಕ ಸೇವೆಯ ದೀಕ್ಷೆಯನ್ನು ಕೊಟ್ಟಂಥವಳು ನನ್ನ ಹೆತ್ತಮ್ಮ ನಂಜಮ್ಮ ಅಂಥೇಳಿ. ಆ ನಂತರ ನಾನು ಬೆಂಗಳೂರಿಗೆ ಬಂದು BCom ಮಾಡಿ MCom ಮಾಡಿ 3 ವರ್ಷಗಳ ಕಾಲ ಕೇಲಿ ಸಂಸ್ಥೆಯಲ್ಲಿ ವಾಣಿಜ್ಯ ಅಧ್ಯಾಪಕನಾಗಿ ಕೆಲಸ ಮಾಡಿ, ಆನಂತರ ಆ ಅಧ್ಯಾಪಕ ವೃತ್ತಿಯನ್ನು ಭಾಳ ಆನಂದಿಸಿದೆ ಮತ್ತು ಆಸ್ವಾದಿಸಿದೆ. ಆದರೆ ಸಾರ್ವಜನಿಕ ಸೇವೆಯನ್ನು ಮಾಡಬೇಕೆಂಬ ಹಂಬಲ ಮೊದಲಿಂದ ಇದ್ದರಿಂದ ಕರ್ನಾಟಕ ಆಡಳಿತ ಸೇವೆಯನ್ನು ಸೇರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಾನು ಸೇವೆ ಪ್ರಾರಂಭ ಮಾಡಿದೆ. ಇದಕ್ಕೆ ಪೂರ್ವದಲ್ಲಿ ಅಖಿಲ ಭಾರತ ಲೋಕ ಸೇವಾ ಆಯೋಗದ ಪರೀಕ್ಷೆ ಎಲ್ಲವನ್ನು ಕನ್ನಡದಲ್ಲೇ ಬರೆದು ನಾನು ಕೇಂದ್ರ ಪ್ರಥಮ ದರ್ಜೆ ಸೇವೆಗೂ ಆಯ್ಕೆಯಾಗಿದ್ದೆ. ಆದರೆ ನನ್ನ ನಾಡಿನಲ್ಲಿರಬೇಕು, ನನ್ನ ನುಡಿ ಸೇವೆ ಮಾಡಬೇಕು, ವಿಶೇಷವಾಗಿ ನಾನು ಮೊದಲಿಂದಲೂ ಈ ಶರಣ ಸಾಹಿತ್ಯದ ಬಗ್ಗೆ ನನ್ನ ತಾಯಿಯ ಪ್ರೇರಣೆಯಿಂದ ಭಾಳ ಆಸಕ್ತಿ ಇದ್ದರಿಂದ ಶರಣ ಸಾಹಿತ್ಯದ ಮತ್ತು ಕನ್ನಡ ಸಾಹಿತ್ಯದ ಒಲವನ್ನು ರೂಢಿಸಿಕೊಂಡಿದ್ದರಿಂದ ಅದರ ಪ್ರಚಾರ ಪ್ರಸಾರ ಕಾರ್ಯ ಮಾಡಬೇಕು ಅನ್ನುವ ಒಂದು ಅಂತರಂಗದ ಹಂಬಲದಿಂದ ನಾನು ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಂಡು ಕರ್ನಾಟಕ ಆಡಳಿತ ಸೇವೆ ಸೇರಿದೆ. ಮೊದಲಿಗೆ ಧಾರವಾಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಆನಂತರ ಮಂಗಳೂರು ಮತ್ತು ತುಮಕೂರು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಮತ್ತು ಸರ್ಕಾರದ ಕಾರ್ಯದರ್ಶಿಯಾಗಿ ನಾನು ನಿವೃತ್ತನಾದೆ. ಆನಂತರ ಆಗಿನ ರಾಜ್ಯಪಾಲರು ನನಗೆ ರೆಡ್ ಕ್ರಾಸ್ ಸೊಸೈಟಿಯ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ರಾಜ್ಯಕ್ಕೆ. ಆನಂತರ ನಾನು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಾಧ್ಯಕ್ಷನಾಗಿದ್ದೆ. ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ರಾಜ್ಯಸಭಾ ಸಚಿವ ದರ್ಜೆಯಲ್ಲಿ ಕೆಲಸ ಮಾಡಿದೆ. ಇದೀಗ ನನ್ನ ಅಚ್ಚುಮೆಚ್ಚಿನ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಪರಮ ಪೂಜ್ಯರಾದ ಸುತ್ತೂರು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್ ತಮ್ಮ ಇಡೀ ಪರಿಚಯ ಗೊತ್ತಾಯಿತು ಸರ್. ಜೊತೆಗೆ ತಾವು ಜಿಲ್ಲಾಧಿಕಾರಿಗಳಿಗೆ, ತುಮಕೂರು ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿ, ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಾವು ಅಧ್ಯಕ್ಷರಾಗಿದ್ದಾಗ ತಮಗೆ ಭಾಳ ಖುಷಿ ಕೊಟ್ಟ ಒಂದು ಕಾರ್ಯಕ್ರಮ ಸರ್, ಅಥವಾ ತಾವು ಮಾಡಿದ ಒಂದು ವಿಶೇಷ ಆ ಸಂದರ್ಭದಲ್ಲಿ? ನಾನು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷನಾದಾಗ ಆ ಪ್ರಾಧಿಕಾರಕ್ಕೆ ಒಂದು ಸಾಹಿತ್ಯಿಕ ಸ್ಪರ್ಶವನ್ನು ಕೊಟ್ಟಂಥ ಹಿರಿಮೆ ನನ್ನದು ಸರ್. ಹೇಗೆ ಅಂತಂದರೆ, ಇಡೀ ಗಡಿ ಭಾಗದ 19 ಜಿಲ್ಲೆಗಳ ಸುಮಾರು 69 ತಾಲೂಕುಗಳ ಸುಮಾರು 1,000 ಗಡಿ ಭಾಗದ ಹಳ್ಳಿಗಳಲ್ಲಿ ಕನ್ನಡದ ಡಿಂಡಿಮ ಬಾರಿಸಬೇಕು ಅನ್ನುವ ಹಂಬಲದಿಂದ ಸುಮಾರು 500 ಸಂಸ್ಥೆಗಳಿಗೆ, ಗಡಿನಾಡಿನ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಅನುದಾನ ಕೊಟ್ಟು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಕ್ರಿಯಾಶೀಲ ಸಂಘ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಟ್ಟೆ. ಈ ಹಿನ್ನೆಲೆಯಲ್ಲಿ ಕನ್ನಡದ ವಾತಾವರಣ, ಕನ್ನಡದ ಅಸ್ಮಿತೆ ಉಳಿಬೇಕು ಗಡಿ ಭಾಗದಲ್ಲಿ ಅಂತೇಳಿ ಅದ್ರ ಜೊತೆಗೆ ನಿಮ್ಮ ಯಾದಗಿರಿಗಳು ನಾನು ಬಂದಿದ್ದೇನೆ ಅನೇಕ ಬಾರಿ. ಅದ್ರ ಜೊತೆಗೆ ಗಡಿ ಭಾಗದಲ್ಲಿರ್ತಂಥ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡುವಂಥದ್ದು, ಆ ಶಾಲೆಗಳಿಗೆ ಬೇಕಾದಂಥ ಸ್ಮಾರ್ಟ್ ಕ್ಲಾಸಸ್ಸನ್ನು ಕೊಡ್ತಕ್ಕಂಥದ್ದು, ಶೌಚಾಲಯ ಕಟ್ಟಿಸ್ತಕ್ಕಂಥದ್ದು, ವಿದ್ಯಾರ್ಥಿ ಕೊಠಡಿಗಳನ್ನ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಜೊತೆಗೆ 3 ಮಹಾನುಭಾವರ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿ ಪ್ರಾರಂಭ ಮಾಡಿದೆ. ಒಂದು ಕಾಸರಗೋಡಿನಲ್ಲಿ ಕಯ್ಯಾರ ಕಿಣಿನರೈ ಅಂತ, ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ ಆಕ್ರಂದನ ಮಾಡಿದಂಥ ಮಹಾನ್ ಚೇತನ. ಅವರು ಮೂಲತಃ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಇಡೀ ಬದುಕನ್ನೇ ಅವರು ಹೋರಾಟ ಮಾಡಿದಂಥವ್ರು.
ಅಂತಹವರ ಹೆಸರಿನಲ್ಲಿ ಒಂದು ಗಡಿನಾಡ ಚೇತನ ಸಿರಿ ಪ್ರಶಸ್ತಿ. ಆಮೇಲೆ ಎರಡನೇದಾಗಿ ಜಯದೇವ ತಾಯಿಲಿಗಾಡೆ ಸೊಲ್ಲಾಪುರದಲ್ಲಿ ಇದ್ದುಕೊಂಡು ಮರಾಠಿಗರ ಆಕ್ರಮಣ ಇದ್ದಂಥ ಸಂದರ್ಭದಲ್ಲಿ ಕನ್ನಡವೇ ನಾಶವಾಗುತ್ತೆ ಎನ್ನುವಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಕನ್ನಡ ಶಾಲೆಗಳು ಮುಚ್ಚುವಂಥ ಸಂದರ್ಭ ಬಂದಾಗ, ಕನ್ನಡ ಶಿಕ್ಷಕರಿಲ್ಲದೆ, ಆ ಸಂದರ್ಭದಲ್ಲಿ ಆ ಮಹಾತಾಯಿ ತಾನೇ ಸ್ವತಃ ಸುಮಾರು 400 ಶಿಕ್ಷಕರಿಗೆ ಸಂಬಳವನ್ನು ಕೊಟ್ಟು ನೇಮಕ ಮಾಡಿ ಕನ್ನಡ ಶಾಲೆಗಳ ಮುಚ್ಚದ ಹಾಗೆ ಮಾಡಿದಂಥ ಒಬ್ಬ ಅದ್ವಿತೀಯ ಕವಿಯತ್ರಿ. ಸಿದ್ದರಾಮ ಚರಿತ್ರ ಅಂತ ಕತೆ ಕಾವ್ಯ ಬರೀತಾರೆ. ಅವರು ಮದುವೆಯಾದ ಸಂದರ್ಭದಲ್ಲಿ ಮರಾಠಿ ಭಾಷೆ ಅವ್ರದ್ದು. ಆನಂತರ ಕನ್ನಡವನ್ನು ಕಲಿತು ಮಹಾಕಾವ್ಯವನ್ನು ಬರೆದು ಕನ್ನಡ ಶಾಲೆಗಳ ಬಗ್ಗೆ ಆಸಕ್ತಿ ತೋರಿದಂಥ ಜಯದೇವ ತಾಯಿಲಿಗಾಡೆ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿಯನ್ನು ನಾವು ಪ್ರಾರಂಭ ಮಾಡಿದೆ. ಆನಂತರ ಭಾಲ್ಕಿಯಲ್ಲಿ ವಿಶೇಷವಾಗಿ ಚನ್ನಬಸವ ಪಟ್ಟದೇವರಂಥ ಮಹಾನುಭಾವರು ಆ ಭಾಗದಲ್ಲಿ ಹೊರಗಡೆ ಉರ್ದು ಫಲಕ ಹಾಕಿ ಒಳಗಡೆ ಕನ್ನಡ ಕಲಿಸಿದಂತಹ ಭಾಲ್ಕಿಯ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಈ 3 ಪ್ರಶಸ್ತಿಗಳು ಮುಂದುವರ್ಕೊಂಡು ಹೋಗ್ತಾ ಇವೆ. ಜೊತೆಗೆ ಅವಾಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಕನ್ನಡ ಪರ ಚಿಂತಕರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮನವೊಲಿಸಿ ಅಕ್ಕಲಕೋಟೆಯಲ್ಲಿ 2 ಕೋಟಿ ರೂಪಾಯಿನಲ್ಲಿ ಜಯದೇವ ತಾಯಿಲಿಗಾಡೆ ಹೆಸರಿನಲ್ಲಿ ಕನ್ನಡ ಭವನ ಈಗಾಗಲೇ ಪೂರ್ಣಗೊಂಡಿದೆ. ಆನಂತರ ಕಾಸರಗೋಡಿನಲ್ಲಿ ಕೈಯಾರಿಕೆ ಹೆಸರಿನಲ್ಲಿ ಕನ್ನಡ ಭವನ 2 ಕೋಟಿ ರೂಪಾಯಿ ಮತ್ತು ಗೋವಾದಲ್ಲೂ ಸಹ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದೆ. ಹೀಗಾಗಿ ಅಕ್ಕಲಕೋಟೆ ಮತ್ತು ಸೊಲ್ಲಾಪುರದಲ್ಲಿ ಕನ್ನಡ ಭವನ ನಿರ್ಮಾಣ ಇನ್ನೇನು ಉದ್ಘಾಟನೆಯ ಹಂತದಲ್ಲಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ, ಗಡಿನಾಡದ ಪ್ರಾಧಿಕಾರಕ್ಕೆ ಒಂದು ಅಸ್ತಿತ್ವವನ್ನು ತಂದುಕೊಡಬೇಕು, ಕನ್ನಡ ಅಸ್ಮಿತೆಯಲ್ಲಿ ರಾರಾಜಿಸಬೇಕು ಅನ್ನುವ ದಿಸೆಯಲ್ಲಿ ಪ್ರಾಮಾಣಿಕವಾಗಿ ಸುಮಾರು 2.5 ವರ್ಷಗಳ ಕಾಲ ಕೆಲಸ ಮಾಡಿದೆ. ಸ್ವಲ್ಪ ಮಟ್ಟಿಗೆ ನಾನು ತೃಪ್ತಿನೂ ಬಂದಿದೆ. ನಾನು ಈ ಬಗ್ಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ಗಡಿ ಭಾಗದಲ್ಲಿ ಸಾಂಸ್ಕೃತಿಕ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ದಿಸೆಯಲ್ಲಿ ಅನ್ನುವ ಒಂದು ಭಾವ, ನೆಮ್ಮದಿ ನನಗಿದೆ. ಆದರೆ ಇನ್ನೂ ಸ್ವಲ್ಪ ಅವಧಿ ಸಿಕ್ಕಿದ್ರೆ ಇನ್ನೂ ಹೆಚ್ಚಿಗೆ ಮಾಡ್ಬೋದಾಗಿತ್ತು. ಸರ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಭಾಳ ಪೂರ್ಣ ಪ್ರಮಾಣದ ಇಡೀ ಗಡಿಯನ್ನು ಸುತ್ತುವರಿದು ಅದ್ಭುತ ಕಾರ್ಯ ತಾವು ಮಾಡಿದ್ದೀರಿ ಸರ್. ನಮ್ಮೆಲ್ರಿಗೂ ಒಂದು ಕುತೂಹಲದ ಪ್ರಶ್ನೆ ಅಂದರೆ, ತಾವು ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದ ಮೇಲೆ ವಿಶೇಷ ಆಸಕ್ತಿ ವಹಿಸಲಿಕ್ಕೆ ಕಾರಣ ಸರ್, ತಮಗೆ ಪ್ರಭಾವ ಬೀರಿ? ನಾನು ಆಗಲೇ ಹೇಳಿದೆ, ನನಗೆ ಮೊದಲಿನಿಂದ ನಮ್ಮ ಮನೆಯಲ್ಲಿ ಗುರುಲಿಂಗ ಜಂಗಮ ಪ್ರೇಮ ಮತ್ತು ಅವರ ಸಂಪರ್ಕ ಭಾಳ ಇತ್ತು. ನಮ್ಮ ಮನೆಗೆ ಭಾಳಷ್ಟು ಆಧ್ಯಾತ್ಮಿಕ ಗುರುಗಳು ಬರ್ತಾಯಿದ್ರು. ನನಗೆ ಮೊದಲಿಂದ ವಚನವನ್ನು ಓದ್ಕೊಳ್ತಾ ಇದ್ದೆ. ವಿಶೇಷವಾಗಿ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಭಾಳಷ್ಟು ಪ್ರಭಾವ ನನ್ನ ಮೇಲೆ ಬೀರಿದ್ದಾರೆ. ಮತ್ತು 12ನೇ ಶತಮಾನದ ಬಸವಣ್ಣ ಅಂದರೆ ನನ್ನ ಆತ್ಮ ಇದ್ದಂಗೆ. ಹೌದು ಸರ್. ಹಾಗಾಗಿ ಬಸವಣ್ಣನವರ ವಿಚಾರಧಾರೆಯಿಂದ ಪ್ರೇರೇಪಿತನಾಗಿದ್ದರಿಂದ ನನಗೆ ಆಡಳಿತದಲ್ಲೂ IAS ಅಧಿಕಾರಿಯಾಗಿಯೂ ನಾನು ನನ್ನ ಆಡಳಿತವನ್ನು ಬಹಳ ಸರಾಗವಾಗಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಕಾರಣ ಆದದಂದರೆ ವಚನ ಸಾಹಿತ್ಯದ ಸಂದೇಶದ ಪ್ರೇರಣೆ. ನಾನು ಮೊದಲಿಂದ ವಚನ ಸಾಹಿತ್ಯದ ಬಗ್ಗೆ ಭಾಷಣ ಮಾಡ್ತಾ ಇದ್ದೆ, ಉಪನ್ಯಾಸಗಳು ಮಾಡಿ ಲೇಖನಗಳ ಬರೀತಾ ಇದ್ದೆ. ನನ್ನ ಸ್ನೇಹಿತರೆಲ್ಲ ನೀವ್ಯಾಕೆ ಇದನ್ನು ಒಂದು ಗ್ರಂಥ ರೂಪದಲ್ಲಿ ತರಬಾರದು ಅಂದಾಗ ನಾನು ಹಂಪಿ ವಿಶ್ವವಿದ್ಯಾನಿಲಯದಿಂದ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಅನ್ನುವ ಒಂದು ಮಹಾಪ್ರಬಂಧವನ್ನು ಬರೆದು ಡಿಲಿಟನ್ನು ಪಡ್ಕೊಳ್ಳುವಂಥ ಒಂದು ಧನ್ಯತಾ ಭಾವ ನನಗೆ ಉಂಟಾಯಿತು. ಹೀಗಾಗಿ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಆಯಿತು. ಮತ್ತು ಜೊತೆಗೆ ನನ್ನ ಎಲ್ಲ ಭಾಷಣಗಳಲ್ಲಿ, ನನ್ನ ಆಡಳಿತಾತ್ಮಕ ಭಾಷಣಗಳಲ್ಲೂ ಸಹ ಇಲಾಖೆಗಳಲ್ಲಿ ಕಾರ್ಯಕ್ರಮವನ್ನು ಪ್ರಗತಿ ಪರಿಶೀಲನೆ ಮಾಡುವಾಗ ಇಲಾಖಾ ಕಾರ್ಯಕ್ರಮಗಳಲ್ಲಿರ್ಬೋದು, ಬೇರೆ ಕಾರ್ಯಕ್ರಮಗಳಿರ್ಬೋದು, ನನಗೆ ವಚನ ಸಾಹಿತ್ಯ ತಾನೇ ಬಂದುಬಿಡುತ್ತೆ. ಯಾಕೆಂದರೆ ವಚನ ಸಾಹಿತ್ಯವನ್ನು ನಾವು ಸಂಪೂರ್ಣವಾಗಿ ಅವಲೋಕಿಸಿದ್ರೆ, ಅನುಷ್ಠಾನಕ್ಕೆ ತಂದರೆ ನಮ್ಮ ಇಡೀ ಬದುಕಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಶರಣ ಸಾಹಿತ್ಯದಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಏನು ಎಲ್ಲವೂ ಇದೆ. ವಚನ ಸಾಹಿತ್ಯ ಅನ್ನುವಂಥದ್ದು ಒಂದು ಸಮಗ್ರವಾದಂಥ ಮಾನವೀಯ ಕಲ್ಯಾಣವನ್ನು ಬಯಸಂಥ ಸಾಹಿತ್ಯ, ಲೋಕ ಕಲ್ಯಾಣವನ್ನು ಬಯಸೋ ಸಾಹಿತ್ಯ. ಅಲ್ಲಿರ್ತಕ್ಕಂಥ ಸಮಾನತೆಯ ಭಾವ, ಅಲ್ಲಿರ್ತಕ್ಕಂಥ ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ, ಜಾತ್ಯತೀತ ಪ್ರಜ್ಞೆ, ವೈಜ್ಞಾನಿಕ ಚಿಂತನೆ, ಸ್ತ್ರೀ ಸಮಾನತೆ ಮತ್ತು ಲೋಕ ಕಲ್ಯಾಣ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಅನ್ನುವ ಮೂಲಕ ಇಡೀ ಜಗತ್ತನ್ನು ಅಪ್ಪಿಕೊಂಡಂತಹ ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಆ ವಿಶ್ವ ಭಾತೃತ್ವ ಭಾವ ಇದೆಯಲ್ಲ, ನನ್ನ ದೃಷ್ಟಿಯಲ್ಲಿ ವಚನ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯದ ಕಿರೀಟಪ್ರಾಯವಾದ ಸಾಹಿತ್ಯ. ಕೇವಲ ಕನ್ನಡ ಸಾಹಿತ್ಯಕ್ಕಲ್ಲ, ಭಾರತೀಯ ಸಾಹಿತ್ಯಕ್ಕಲ್ಲ, ವಿಶ್ವ ಸಾಹಿತ್ಯಕ್ಕೆ. ಕಾರಣ ವಚನ ಸಾಹಿತ್ಯದಲ್ಲಿ ಅಂತಹ ಆದರ್ಶಗಳಿವೆ. ಈ ಉದಾಹರಣೆ ಕಳಬೇಡ, ಕೊಲ್ಲಬೇಡ, ಹುಸಿಯನ್ನು ನುಡಿಯಲು ಬೇಡ, 7 ಸೂತ್ರ ತೆಗೆದುಕೊಳ್ಳಿ. ಈ 7 ಸೂತ್ರಗಳು
ಬಸವಾದಿ ಶರಣರು ವಿಶ್ವಕ್ಕೆ ಕೊಟ್ಟಂಥ ಜೀವನ ಸಂವಿಧಾನ ಅದು. ಇಡೀ ವಿಶ್ವಕ್ಕೆ ಕೊಟ್ಟಂಥ ಮಾನವ ಸಂವಿಧಾನ ಇದು. ಇಡೀ ವಿಶ್ವಕ್ಕೆ ಕೊಟ್ಟಂಥ ಒಂದು ನೀತಿ ಸಂಹಿತೆ, ಮಾರಲ್ ಕೋಡ್ ಆಫ್ ಕಾಂಡಕ್ಟ್ ಅದು. ನಮ್ಮ ಸಂವಿಧಾನವನ್ನು ಆಗಾಗ್ಗೆ ತಿದ್ದುಪಡಿ ಮಾಡ್ತಾ ಇರ್ತೇವೆ ಕಾಲಕ್ಕೆ ತಕ್ಕ ಹಾಗೆ, ಅವಶ್ಯಕವೂ ಕೂಡ. ಆದರೆ ಬಸವಣ್ಣನವರು ಈ ಸಪ್ತ ಸೂತ್ರಗಳ ಮಹಾನ್ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಯಾವುದೇ ಶರಣರು ತಗೊಳ್ಳಿ, ವಿಶೇಷವಾಗಿ ಆ ಕಾಲಘಟ್ಟದಲ್ಲಿ ವಚನಕಾರ್ತಿಯರಿಗೆ ಸಿಕ್ಕಂತಹ ಒಂದು ಆದ್ಯತೆ, ಮಹಿಳೆಯರಿಗೆ ಸಿಕ್ಕಂತಹ ಧಾರ್ಮಿಕ ಸ್ವಾತಂತ್ರ್ಯ, ಮಹಿಳೆಯರಿಗೆ ವಿಶೇಷವಾಗಿ ನೀಡಿದಂತಹ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಅನುಭವ ಮಂಟಪದಲ್ಲಿ ಶರಣರಿಗೆ ಸರಿಸಮಾನರಾಗಿ ಶರಣೀಯರು ಕುಳಿತುಕೊಂಡು ವಚನ ರಚಿಸುವಂತಹ, ಸಂವಾದ ಮಾಡತಕ್ಕಂಥ ಸಾಹಿತ್ಯ, ವಚನ ಸಾಹಿತ್ಯ ಸೃಷ್ಟಿ ಮಾಡತಕ್ಕಂಥ ಅವಕಾಶ ದೊರೆತದ್ದು ವಿಶ್ವದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ವಚನ ಸಾಹಿತ್ಯ ಚರಿತ್ರಾರ್ಹವಾದ, ಐತಿಹಾಸಿಕವಾದ, ಒಂದು ವಿಶಿಷ್ಟವಾದಂಥ ಮಾನವೀಯ ಜೀವನವನ್ನೇ ಮೂಲ ವಸ್ತುವನ್ನಾಗಿಟ್ಟುಕೊಂಡು ರಚನೆ ಸಾಹಿತ್ಯ. ಆದ್ದರಿಂದ ಅದು ನನ್ನ ಮೇಲೆ ತುಂಬ ಪರಿಣಾಮ ಬೀರಿದೆ. ಅದ್ಭುತ ಸರ್. ತಮ್ಮ ವಚನ ಸಾಹಿತ್ಯ, ಶರಣ ಸಾಹಿತ್ಯದ ಮೇಲೆ ತಮ್ಮ ಒಲವು, ಹಂಪಿ ವಿಶ್ವವಿದ್ಯಾಲಯದಲ್ಲಿ ವಚನ ಸಾಹಿತ್ಯದ ಮೇಲೆ ತಾವು ಡಿಲೇಟ್ ಪಡೆದು ಇವತ್ತಿಗೂ ಕೂಡ ವಚನ ಸಾಹಿತ್ಯದ ಪ್ರಸಾರಕ್ಕಾಗಿ ಬರೀ ಕರ್ನಾಟಕ, ಭಾರತ ಅಲ್ಲದೆ ಸಾಗರದಾಚೆಗೂ ಅನೇಕ ರಾಷ್ಟ್ರಗಳಿಗೆ ಇವತ್ತು ತಾವು ಹೋಗಿ ಕನ್ನಡ ಮತ್ತು ವಚನ ಸಾಹಿತ್ಯದ ಪ್ರಚಾರ ಪ್ರಸಾರದಲ್ಲಿ ತಾವು ತೊಡಗಿದ್ದೀರಿ ಸರ್. ತಮ್ಮ ಕಾರ್ಯ ಭಾಳ ಅಭಿನಂದನೀಯ. ಇನ್ನೊಂದು, ತುಮಕೂರು ಜಿಲ್ಲಾಧಿಕಾರಿಗಳಾಗಿ ತಾವಿದ್ದಾಗ ಇವತ್ತಿಗೂ ತುಮಕೂರಿನಲ್ಲಿ ಒಂದು ಹೆಸರಿದೆ ಸರ್, ಜನಪ್ರಿಯ ಜಿಲ್ಲಾಧಿಕಾರಿಗಳು ಮತ್ತು ಜನರ ಮಧ್ಯೆ ಬೆರೆಯುವ ಜಿಲ್ಲಾಧಿಕಾರಿಗಳು ಅಂತೇಳಿ. ತಾವು ಜಿಲ್ಲಾಧಿಕಾರಿಗಳಿದ್ದಾಗಲೇ ಸಿದ್ಧಗಂಗಾ ಮಠಕ್ಕೆ ಒಂದು ಜಾಗತಿಕ ಸ್ಪರ್ಶ ಕೊಟ್ರಿ. ಸಿದ್ಧಗಂಗಾ ಮಠದ ಪೂಜ್ಯರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು. ಸಿದ್ಧಗಂಗಾ ಶ್ರೀಮಠದ ಕುರಿತು ಸಾಹಿತ್ಯಿಕವಾದಂಥ ಪುಸ್ತಕಗಳ ಪ್ರಕಟಣೆ ಆದಂಥ ದೊಡ್ಡ ಕೆಲಸ ಆಯ್ತು ಸರ್. ತಮಗೆ ಸಿದ್ಧಗಂಗಾ ಮಠದ ಬಗ್ಗೆ ಮತ್ತು ತುಮಕೂರಿನಲ್ಲಿ ತಮಗೆ ಸ್ಮರಣೀಯವಾಗುವಂಥ ಒಂದು ಸಂದರ್ಭ ಇಲ್ಲಿ ನೆನಪಿಸ್ಕೊಳ್ಬೋದಾದ ಸರ್? ನಾನು ಜಿಲ್ಲಾಧಿಕಾರಿಯಾಗಿ ಹೋಗೋ ಸಂದರ್ಭದಲ್ಲಿ ನಾನು ಪತ್ರಕರ್ತರಿಗೆ ಒಂದು ಮಾತು ಹೇಳಿದೆ, ಮಾತು ಸಾಧನೆ ಆಗಬಾರ್ದು, ಸಾಧನೆಯೇ ಮಾತಾಗಬೇಕು ಅಂತ. ಹಾಗಾಗಿ ಅಲ್ಲಿ ಸಿದ್ಧಗಂಗಾ ಶ್ರೀಗಳವರ ಶತಮಾನೋತ್ಸವವನ್ನು ನಾನು ಮಾಡುವಂಥ ಒಂದು ಸಂದರ್ಭ ಅದು. ಅದಕ್ಕೆ ನಾನು ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ವಿಶೇಷವಾಗಿ ತುಮಕೂರು ಜಿಲ್ಲಾಧಿಕಾರಿಯಾಗಿ ನಾನು ಕಳಿಸಿದ್ರು. ಸುಮಾರು 3 ವರ್ಷಕ್ಕಿಂತ ಹೆಚ್ಚು ಕಾಲ ಅಲ್ಲಿದ್ದೆ. ಅಲ್ಲಿ ನನಗೆ ಒಂದು ವಿಶಿಷ್ಟವಾದಂಥ ಆಧ್ಯಾತ್ಮಿಕ ಸಂಬಂಧ ಹೆಚ್ಚಾಯಿತು ಸಿದ್ಧಗಂಗಾ ಶ್ರೀಗಳವರ, ಶಿವಕುಮಾರ ಮಹಾಸ್ವಾಮಿ ಜೊತೆ. ಮೊದಲಿಂದ ಚಿಕ್ಕ ವಯಸ್ಸಿನಿಂದಲೇ ಅವರು ನನ್ನ ಮೇಲೆ ಪ್ರಭಾವ ಬೀರಿದರು. ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು ಸಹ ನನಗೆ ಅಪಾರವಾದಂಥ ಅವ್ರ ಬಗ್ಗೆ ಗೌರವ, ಅಭಿಮಾನ. ಸುತ್ತೂರು ಶ್ರೀಗಳ ಬಗ್ಗೆ ಮತ್ತು ಆದಿಚುಂಚನಗಿರಿಯ ಶ್ರೀಗಳ ಬಗ್ಗೆ, ಈ 3 ಸಹ ನನ್ನ ಬದುಕಿನಲ್ಲಿ ಭಾಳಷ್ಟು ಪ್ರೇರಣೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ಧಗಂಗೆ ಸ್ವಾಮಿಗಳ ಶತಮಾನ ಸಂದರ್ಭ ಬಂದಾಗ ಒಂದು 8-10 ದಿವಸ ನಮ್ಮ ಮನೆಯಲ್ಲಿ ಇದ್ದರು. ಜಿಲ್ಲಾಧಿಕಾರಿಯ ಆ ಬೃಹತ್ತಾದಂಥ ಬಂಗಲೆ, ಸರ್ಕಾರದ ಬಂಗಲೆಯಲ್ಲಿ. ಆ ಸಂದರ್ಭದಲ್ಲಿ ನನ್ನ ನಡೆ ನುಡಿ ಎಲ್ಲ ನೋಡಿ ಅವರು, ನೀವು ಜಿಲ್ಲಾಧಿಕಾರಿ ಅಲ್ಲ ಜನಾಧಿಕಾರಿ ಅಂತ ಬಿರುದನ್ನು ಕೊಟ್ಟರು. ಅದು ನನಗೆ ಸಿಕ್ಕಂಥ ಅನೇಕ ಪ್ರಶಸ್ತಿಗಳಲ್ಲಿ ಭಾಳ ಮನಸ್ಸಿಗೆ ಆನಂದ ಮತ್ತು ತೃಪ್ತಿ ಕೊಡ್ತಕ್ಕಂಥದ್ದು. ಮತ್ತು ನನ್ನ ಜಿಲ್ಲಾಧಿಕಾರಿಯಾಗಿದ್ದಾಗ, ಜಿಲ್ಲಾಧಿಕಾರಿ ಅಂತಕ್ಕಂಥ ಹುದ್ದೆ ಭಾಳ ದೊಡ್ಡದು, ಬಹಳಷ್ಟು ಜನಮಾನಸದ ಜೊತೆ ಸಂಪರ್ಕ ಇರುವಂಥ ಏಕಮಾತ್ರ ಹುದ್ದೆ ಅಂದರೆ ಅದು. ಬೇರೆ ಬೇರೆ ಇಲಾಖೆ ವಿಧಾನಸೌಧಕ್ಕೆ ಬಂದಮೇಲೆ ನಾವು ಕಾರ್ಯದರ್ಶಿಗಳಾಗಿರ್ತೀವಿ, ಇನ್ನೇನೋ ಆಗಿರ್ತೀವಿ, ಏಕಮುಖದ ವ್ಯಕ್ತಿಗಳ ಜೊತೆ ಸಂಪರ್ಕ ಇರುತ್ತೆ. ಜಿಲ್ಲಾಧಿಕಾರಿ ಇದ್ದಾಗ ಜನಮಾನಸದಲ್ಲಿ ಹಳ್ಳಿಯ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನಾವು ಏನು ಸಹಾಯ ಮಾಡ್ಬೋದು ಅಂತ ತೋರಿಸ್ಕೊಳ್ಬೋದು. ಹಾಗಾಗಿ ಆ ಸಂದರ್ಭದಲ್ಲಿ ನನಗೆ ತುಂಬ ನೆರವಾದಂಥ ಒಂದು ವಚನ ಅಂದರೆ ಬಸವಣ್ಣನವ್ರದ್ದು, ಏನೀ ಬಂದಿರಿ ಅದುಳ್ಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಹೊಡೆಯುವುದೇ, ಕೊಡದಿದ್ದರೊಂದು ಗುಣವಿಲ್ಲದಿದ್ದೊಡೆ, ಕೆಡಹಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಈ ವಚನ ಸದಾ ಕಾಡ್ತಾ ಇತ್ತು ನನ್ನ ಕಚೇರಿಗೆ ಯಾರೇ ಬರಲಿ ಅವ್ರನ್ನ ಮೊದಲು ಕುಳಿತುಕೊಳ್ಳಿ, ನಿಮ್ಮ ಸಮಸ್ಯೆ ಏನು, ನಿಮ್ಮ ಕಷ್ಟ ಏನು ಅಂತ ಕೇಳುವಂತಹ ಆರ್ದ್ರತೆ, ಹೃದಯ ಸಂವೇದನಾಶೀಲವಾದಂಥ ಪ್ರೀತಿ ಹುಟ್ಟಿದ್ದು ವಚನ ಸಾಹಿತ್ಯದ ಪ್ರೇರಣೆಯಿಂದ. ಆ ಹಿನ್ನೆಲೆ ಬಸವಣ್ಣನವರು ಆ ಕಾಲದಲ್ಲಿ 9 ಶತಮಾನಗಳ ಹಿಂದೆಯೇ ಜನಸ್ಪಂದನ ಆಡಳಿತ ಹೇಗಿರಬೇಕು, ಜನಸಂವೇದನೆ ಹೇಗಿರಬೇಕು, ಆಡಳಿತ ನಡೆಸುವವರು ಯಾವ ರೀತಿಯ ಮಾನವೀಯ ಸಂಪರ್ಕ ಇಟ್ಕೊಳ್ಬೇಕು, ಯಾವ ರೀತಿ ಶೋಷಿತರ ಅನಾಥರ ಬಗ್ಗೆ ಒಲವಿರಬೇಕು ಅನ್ನೋದನ್ನು ಬಸವಣ್ಣ ಒಬ್ಬ ಆಡಳಿತಗಾರನಾಗಿ 9 ಶತಮಾನಗಳ ಹಿಂದೆ ಹೇಳ್ದ ಅಂದರೆ ಎಂತೆಂಥ ಮಾತು ಹೇಳಿದ್ದಾನೆ ಆತ. ಅಧಿಕಾರ ನಡೆಸೋರಿಗೆ, ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರಿ ಅಣ್ಣ, ಸದ್ಗುಣ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ
ಇಂಥ ಅದ್ಭುತವಾದಂಥ ಮಾತು. ಅಹಂಕಾರದ ಮದ ಗಜವನೇರಿ ನರಕಕ್ಕೆ ಭಾಜನಾದಿರಲ್ಲ, ವಿಧಿಗೆ ಬಲಿಯಾದಿರಲ್ಲ. ನೋಡಿ, ಈ ಮಾತು ಅಧಿಕಾರ ನಡೆಸುವ ಎಲ್ಲರಿಗೆ, ಅಲ್ಲೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಆಡಳಿತ ನಡೆಸೋ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರಿರ್ಬೋದು, ದಯಮಾಡಿ ನಮ್ಮ ಬದುಕು ಶಾಶ್ವತ ಅಲ್ಲ. ಹೌದು ಸರ್. ನಮ್ಮ ಅಹಂಕಾರ ಅಲಂಕಾರ ಅಲ್ಲ ಅಂತೇಳಿ ಆದಿಕವಿ ಪಂಪ 10ನೇ ಶತಮಾನದಲ್ಲಿ ಹೇಳಿದ. ಹಾಗಾಗಿ ಅಧಿಕಾರ ಬಂದಾಗ ಅದು ಸೇವೆಗೆ ಇರುವ ಸಾಧನ, ಭಗವಂತ ನಮಗೆ ಕೊಟ್ಟಿರುವ ಅವಕಾಶ. ನಾನೊಬ್ಬ ಸಾಮಾನ್ಯ ಮನೆತನದಿಂದ ಬಂದವನು ಒಬ್ಬ IAS ಅಧಿಕಾರಿಯಾಗಿ ಸರ್ಕಾರದ ಕಾರ್ಯದರ್ಶಿ ಆಗಬೇಕಾದ್ರೆ ಕಾರಣ ಏನು? ನಮ್ಮ ತಾಯಿ ತಂದೆ ಆಶೀರ್ವಾದ, ಗುರುಗಳ ಕಾರುಣ್ಯ, ಸಮಾಜದ ಪ್ರೀತಿ, ಇವೆಲ್ಲವೂ ಕಾರಣ. ಆ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಾಧಕನಾಗಿ ರೂಪುಗೊಳ್ಬೇಕಾದ್ರೆ ಎಲ್ಲರ ಋಣವನ್ನು ಅವನು ತೀರಿಸಬೇಕು. ಅದಕ್ಕೆ Jesus ಹೇಳ್ತಾರೆ ನೋಡಿ, ಏನಿತು ಜೀವಿಗಳಿಗೆ ಏನಿತು ಜೀವನದ ಏನಿತು ನಾವು ಋಣಿಯೋ, ನಿಜದಿ ತಿಳುವಡೆ ಜೀವನವೇ ಒಂದು ಋಣದ ದತ್ತದ ಗಣಿಯೋ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ನನ್ನ ಆಡಳಿತ ಬದುಕಿಗೆ, ನನ್ನ ವೈಯಕ್ತಿಕ ಬದುಕಿಗೆ, ಕೌಟುಂಬಿಕ ಬದುಕಿಗೆ ದಾರಿದೀಪ ಆದಂಥದ್ದು ಅಂತ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ವಿಶೇಷ ಸರ್. ಜೊತೆಗೆ ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀರಿ ಸರ್. ಹಿಂದೆ ಕಾರ್ಯಾಧ್ಯಕ್ಷರಾಗಿ ತಾವು ಕೆಲಸ ಮಾಡಿದ್ದೀರಿ. ಇವಾಗ ತಾವು ಜವಾಬ್ದಾರಿ ತೊಗೊಂಡ್ಮೇಲೆ ಸಾಕಷ್ಟು ಕೆಲಸಗಳು ನಡೀತಿವೆ. ಸದಸ್ಯತ್ವ ಅಭಿಯಾನದಂಥ ದೊಡ್ಡ ಯೋಜನೆಗಳು ಸೃಷ್ಟಿ ಮಾಡಿದ್ದೀರಿ. ಶರಣ ಪರಿಷತ್ತಿನ ಬಗ್ಗೆ ಒಂದೆರಡು ನಿಮಿಷದ ಅಭಿಪ್ರಾಯ ಸರ್. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸುತ್ತೂರು ದಾರ್ಶನಿಕ ಗುರುಗಳಾಗಿದ್ದ ರಾಜಗುರು ತಿಲಕ ಡಾಕ್ಟರ್ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಕನಸಿನ ಕೂಸು. ಹೌದು. ಆ ಪೂಜ್ಯರು ಈ ವಚನ ಸಾಹಿತ್ಯ, ಶರಣ ಸಾಹಿತ್ಯದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದಂಥವರು. ಇಡೀ ವಿಶ್ವಕ್ಕೆ ಈ ಸಾಹಿತ್ಯ ಪ್ರಸಾರ ಆಗಬೇಕು ಅಂತ ಒಂದು ತಮ್ಮ ಶ್ರೀಮಠದ ಒಂದು ಅಂಗಸಂಸ್ಥೆಯಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ 1986ರಲ್ಲಿ ಪ್ರಾರಂಭ ಮಾಡೋದು. ಅಲ್ಲಿಂದ ಇಲ್ಲಿವರೆಗೆ ಸನ್ಮಾನ್ಯ ತಿಪ್ಪೇರುದ್ರ ಸ್ವಾಮಿ ಅಂತವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಧ್ಯಕ್ಷರಾಗಿ, ಗೌರವ ಚನ್ನಬಸಪ್ಪನವರು, ಆನಂತರ ಈಗ ನಾನು ಅಲ್ಲರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಗೌರವಾಧ್ಯಕ್ಷರು, ಗದಗಿನ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಜಗದ್ಗುರುಗಳು ಗೌರವಾಧ್ಯಕ್ಷರಾಗಿದ್ದಾರೆ. ಇದರ ಉದ್ದೇಶ ಇತ್ತೀಚೆಗೆ ನಾವು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ವಚನ ಸಾಹಿತ್ಯ ಜನಮಾನಸಕ್ಕೆ ಮುಟ್ಟಬೇಕು. ಯಾರು ವಚನ ಸಾಹಿತ್ಯ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಶರಣ ಸಾಹಿತ್ಯ, ವಚನ ಸಾಹಿತ್ಯ ಅದು ಮಾನವೀಯ ಸಾಹಿತ್ಯ, ಅದು ಜನಪರ ಸಾಹಿತ್ಯ, ಅದು ಪ್ರಗತಿಪರ ಸಾಹಿತ್ಯ ಮತ್ತು ವೈಚಾರಿಕ ಸಾಹಿತ್ಯ. ಅದು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದಂಥ ಸಾಹಿತ್ಯ. ಈ ಸಾಹಿತ್ಯ ವಿಶ್ವದಾದ್ಯಂತ ಪ್ರಸಾರ ಮಾಡಬೇಕು ಹಂಬಲದಿಂದ ಏನು ಪ್ರಾರಂಭ ಆಯಿತು, ಆ ಕೆಲಸ ನಡೀತಾ ಇದೆ. ವಿಶೇಷವಾಗಿ ಇತ್ತೀಚೆಗೆ ನಾವು ಮಕ್ಕಳ ಸಮ್ಮೇಳನ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು, ಬಾಲ ಸಾಹಿತ್ಯ, ಬಾಲ ಶರಣ ಸಮ್ಮೇಳನ, ಯುವ ಶರಣ ಸಮ್ಮೇಳನ ಮಾಡಬೇಕು ಅಂತ ಇದ್ದೀವಿ. ಈಗಾಗಲೇ ತಮ್ಮನ್ನು ಅದಕ್ಕೆ ಸಂಯೋಜಕರನ್ನಾಗೂ ಯುವ ಶರಣ ಸಮ್ಮೇಳನಕ್ಕೆ ನೇಮಿಸಿದ್ದೇವೆ. ಹೀಗಾಗಿ ಇವತ್ತು ನಾವು ಮುಟ್ಟಬೇಕಾದ್ದು ಯುವಕರನ್ನ, ಮಕ್ಕಳನ್ನು. ಏಕೆಂದರೆ ವಯಸ್ಸಾಗಿರೋರಿಗೆ ಶರಣ ಸಾಹಿತ್ಯ ಗೊತ್ತಿದೆ, ಅವ್ರ ಜೀವನ ಅನುಷ್ಠಾನ ಮಾಡಿಕೊಳ್ಳುವ ಅವಧಿ ಮೀರಿದೆ. ಅವರಿಂದ ಈಗ ಸಮಾಜದ ಪರಿವರ್ತನೆ ಹೆಚ್ಚು ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಕ್ಕಳಲ್ಲಿ, ಯುವಕರಲ್ಲಿ ಈ ಶರಣ ಸಾಹಿತ್ಯದ ಈ ವಚನ ಬೀಜವನ್ನು ಬಿತ್ತಿದ್ರೆ ಅದು ಒಂದು ಮಹಾವಚನ ಕಾಮಧೇನು ವೃಕ್ಷವಾಗಿ ಬೆಳೆದು ಜನಮಾನಸಕ್ಕೆ ಒಂದು ಹೊಸ ಸ್ವರೂಪವನ್ನು, ಶಾಂತಿ, ನೆಮ್ಮದಿಯನ್ನು ಕೊಡುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷನಾಗಿರೋದು ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಕೃಪೆ ಮತ್ತು ನನಗೂ ಅದರಲ್ಲಿ ಅಂತರಂಗದಲ್ಲಿ ನಿಜವಾದ ಒಂದು ಮಾನಸಿಕ ತೃಪ್ತಿ ಇದೆ ಸರ್. ಜೊತೆಗೆ ನಮ್ಮ ಇಡೀ ರಾಜ್ಯದ ಒಂದು ವಿಶೇಷ ಒಲವಿದೆ ಸರ್. ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾವು ಸಾರಥ್ಯ ವಹಿಸಬೇಕು. ಶತಮಾನದ ಇತಿಹಾಸ ಇರುವಂಥ ಪರಿಷತ್ತಿಗೆ ಅದರ ಅಧ್ಯಕ್ಷತೆಯ ಜವಾಬ್ದಾರಿ ತಾವು ವಹಿಸಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಸಾಹಿತಿಗಳು, ಕವಿಗಳು, ಬರಹಗಾರರ ಒಕ್ಕೊರಲು ಅಭಿಪ್ರಾಯ ಇದೆ. ಆ ಬಗ್ಗೆ ತಮಗೆ ಈಗಾಗಲೇ ಅನೇಕ ಒತ್ತಡಗಳು ಬಂದಿವೆ. ತಾವು ಕೂಡ ಅದರಲ್ಲಿ ಆಸಕ್ತಿ ತೋರಿದ್ದೀವಿ. ಏಕೆಂದರೆ ನಿಮ್ಮಂಥ ಅನೇಕ ಮಿತ್ರರು ನನಗೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅದಕ್ಕೆ ಅಧ್ಯಕ್ಷರಾಗಬೇಕು ಅಂಥೇಳಿ ಕಳೆದ 10 ವರ್ಷಗಳಿಂದಲೇ ನಾನು ಅಧ್ಯಕ್ಷ ನಿಲ್ಲಬೇಕು ಅಂತಿದ್ದೆ. ಕಾರಣಾಂತರಗಳಿಂದ ಆಗಿರಲಿಲ್ಲ. ಈಗ ನಿಲ್ಲಬೇಕು ಅನ್ನೋ ಉದ್ದೇಶ ಏನಂದರೆ, ಈಗಾಗಲೇ ಅನೇಕ ದೃಷ್ಟಿಯಿಂದ ಶಿಥಿಲಗೊಂಡಿರತಕ್ಕಂಥ ಸಾಹಿತ್ಯದ ಪರಂಪರೆಯನ್ನು ಮರುಸ್ಥಾಪನೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶತಮಾನದ ಏನು ಭವ್ಯ ಪರಂಪರೆ ಇದೆ ಅದರ ಪುನರ್ಸ್ಥಾಪನೆ ಮಾಡಿ ಅಲ್ಲಿ ಕನ್ನಡದ ಅಸ್ಮಿತೆ ಗಟ್ಟಿಯಾಗಿ ಉಳ್ಳುವಂಥ ರೀತಿಯಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂಬರುವ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಿಲ್ತಾ ಇದ್ದೇನೆ. ನೀವು ಹೇಳಿದಾಗೆ ನಿಮ್ಮೆಲ್ಲರ ಪ್ರೀತಿಯ ಪ್ರೇರಣೆಯಿಂದ ನನ್ನ ಬಹುಕಾಲದ
ಒಂದು ಹಂಬಲವೂ ಕೂಡ. ಅಲ್ಲಿ ಹೋಗಿ ಕನ್ನಡದ ಸೇವೆ ಮಾಡಬೇಕು, ಅದು ಅಧಿಕಾರ ಅಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನ ನಾನು ಆಗಲೇ ಹೇಳಿದಾಗೆ ಯಾವುದೋ ಒಂದು ಅಧಿಕಾರವನ್ನು ಚಲಾಯಿಸುವ ತಾಣ ಅಲ್ಲ, ಅದು ಕನ್ನಡದ ಸೇವೆಯನ್ನು ಮಾಡಬೇಕು. ನನಗೆ ಯಾವಾಗಲೂ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ. ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ ಎರಡು ನನ್ನ ಎರಡು ಕಣ್ಣುಗಳಿದ್ದಾಗೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಆದಿಕವಿ ಪಂಪನಿಂದ ಹಿಡಿದು ಇಲ್ಲಿವರೆಗೆ ನಡೆದು ಬಂದಂಥ ಕನ್ನಡ ಸಾಹಿತ್ಯದ ಆ ಪಯಣ ಇದೆಯಲ್ಲ, ಎಂಥ ಅದ್ಭುತವಾದಂತಹ ಪಯಣ. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ವಾಸ್ತುಶಿಲ್ಪ, ನಿಸರ್ಗ, ನೃತ್ಯ, ಸಂಗೀತ, ಆಧ್ಯಾತ್ಮ ಎಲ್ಲವೂ ಇದೆ ಕನ್ನಡ ಸಾಹಿತ್ಯದಲ್ಲಿ. ಆ ಕನ್ನಡ ಸಾಹಿತ್ಯದ ಮತ್ತೊಂದು ಮೇರು ಸದೃಶವಾದಂಥ ಸಾಹಿತ್ಯ ವಚನ ಸಾಹಿತ್ಯ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷನಾಗಿ ಹೋದರೆ ಎಲ್ಲ ಜಿಲ್ಲಾ ಘಟಕಗಳನ್ನು ಕ್ರಿಯಾಶೀಲಗೊಳಿಸತಕ್ಕಂಥದ್ದು. ನಮ್ಮ ಕನ್ನಡದ ಮನಸ್ಸುಗಳು ಮೂಲೆ ಮೂಲೆಗೆ ಮುಟ್ಟಬೇಕು, ಮನೆಗೆ ಮುಟ್ಟಬೇಕು. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನೇ ಹಳ್ಳಿಗೆ ತೆಗೆದುಕೊಂಡು ಹೋಗಿ ಹಳ್ಳಿಯಲ್ಲಿ ಕನ್ನಡ ಸಾಹಿತ್ಯದ ವಾತಾವರಣ ಉಂಟು ಮಾಡಬೇಕು ಅನ್ನೋ ಹಂಬಲ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೀವ ಸದಸ್ಯರ ಒಂದು ಬೆಂಬಲವನ್ನು, ಅವರ ಆಶೀರ್ವಾದವನ್ನು ನಾನು ಕೋರ್ತಾ ಇದ್ದೇನೆ. ಖಂಡಿತವಾಗಿ ತಾವು ಸಾರಥ್ಯ ವಹಿಸ್ತೀರಿ ಸರ್. ಇಡೀ ರಾಜ್ಯಕ್ಕೆ ನಿರೀಕ್ಷೆ ಇದೆ, ನಮಗೂ ಒಂದು ಆಸೆ ಇದೆ. ತಾವು ಮುಂದೆ ಆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಲಿ ಅನ್ನುವಂಥ ಹಾರೈಕೆಯನ್ನು ಇಲ್ಲಿ ತಿಳಿಸ್ತಾ, ಕೊನೆಯದಾಗಿ ಸರ್, ಇವತ್ತು ನಮ್ಮ ಯುವ ಸಮುದಾಯಕ್ಕೆ ಮತ್ತು ನಮ್ಮ ಮಕ್ಕಳಿಗೆ, ಪ್ರಸ್ತುತ ಸಮಾಜಕ್ಕೆ ವಚನ ಶರಣ ಸಾಹಿತ್ಯದ ಬಗ್ಗೆ, ಕನ್ನಡದ ಜಾಗೃತಿ ಬಗ್ಗೆ ತಮ್ಮ ಒಂದು ಸಂದೇಶ ನೀಡಬೇಕು ಸರ್. ಯುವಕರೇ ನಮ್ಮ ನಾಡಿನ ಮುಂದಿನ ಬದುಕನ್ನು ರೂಪಿಸ್ತಕ್ಕಂಥವ್ರು. ವಿವೇಕಾನಂದರು ಹೇಳ್ತಾರೆ, ಇಂದು ನಮಗೆ ಬೇಕಾಗಿರುವುದು ಉಕ್ಕಿನಂತಹ ನರ ಅಂತ ಅದ್ಭುತವಾದಂತಹ ಕಲ್ಪನೆ ಮಾಡಿ. ಇಂದು ನಮಗೆ ಬೇಕಾಗಿರುವುದು ಉಕ್ಕಿನಂತಹ ನರ, ಮಾಂಸಖಂಡ, ಅಖಂಡವಾದಂತಹ ಮನೋ ಇಚ್ಛೆ ಉಳ್ಳಂಥ ಮಹತ್ವಾಕಾಂಕ್ಷೆ ಯುವ ಜನಾಂಗ. ಅಂದರೆ ಎಂತಹ ಯುವ ಜನಾಂಗ ಬೇಕು ಅಂದರೆ, ಒಬ್ಬ ಕವಿ ಹೇಳ್ತಾನೆ, ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ನರಹೇಡಿಗಳ ಹಿಂಡು ಅಂತ. ಅಂಥೇಳಿ ನಾವು ನಿರಾಶರಾಗಬೇಕಾಗಿಲ್ಲ. ನಮ್ಮ ಯುವಕರಲ್ಲಿ ಹೊಸ ಚಿಂತನೆಯನ್ನು, ಹೊಸ ಬದುಕಿನ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಶರಣ ಸಾಹಿತ್ಯ ಬಹಳ ಸಹಕಾರಿಯಾಗುತ್ತೆ. ನಾನು ಎಲ್ಲರಿಗೂ ಪ್ರಾರ್ಥನೆ, ವಿಶೇಷವಾಗಿ ತಂದೆ ತಾಯಿಗಳು ಓದ್ ಕಡೆ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮೊಬೈಲ್ನೋ ಮತ್ತೊಂದು ಕೈ ಕೊಡದೆ ಚಿಕ್ಕ ಕನ್ನಡದ ವಚನ ಪುಸ್ತಕ ಕೊಡಿ, 1-2 ವಚನ ಕಲಿಸ್ಕೊಡಿ. ದೇ ಧರ್ಮದ ಮೂಲವಯ್ಯ, ಮೃದು ವಚನವೇ ಸಕಲ ಜಪ್ಪಂಗಳಯ್ಯ, ಇಂತಹ ಲೋಕದ ಡೊಂಕ ನೀವೇಕಿದ್ದಿದ್ದು, ಕಳಬೇಡ ಕೊಲಬೇಡ, 4-5 ವಚನಗಳು ಮಕ್ಕಳಿಗೆ, ಯುವಕರ ತಲೆಗೆ ಹೋದರೆ ಸ್ವಲ್ಪ ವೈಚಾರಿಕ ಕ್ರಾಂತಿ ಬರುತ್ತೆ. ಅವ್ರು ಹೇಳ್ತಾರೆ, ಇಂದು ನಮಗೆ ಬೇಕಾಗಿರೋ ಮಾಂಸದ ಖಂಡ, ಉಕ್ಕಿನಂತಹ ನರ, ವಿಶ್ವದ ರಹಸ್ಯತಮ ಸತ್ಯಗಳನ್ನು ಭೇದಿಸಲು ಕಡಲಿನಾಳಕ್ಕಾದರೂ ಹೋಗಿ ಬರುವಂಥ ಪ್ರಚಂಡ ಇಚ್ಛಾಪೂರ್ಣ ಶಕ್ತಿಯುಳ್ಳ ಯುವ ಜನಾಂಗ. ಏನು ಸರ್ ಇದು? ಇಂದು ನಮಗೆ ಆ ಮಾತಿನ ಕೇಳಿದ, ಅದು ಕುವೆಂಪುರವರು ವಿವೇಕಾನಂದರ ಮಾತುಗಳನ್ನು ಅನುವಾದ ಮಾಡಿದ್ದೆ. ಇಂತಹ ಯುವ ಜನಾಂಗವನ್ನು ನಾವು ಈ ದುಶ್ಚಟಗಳು, ದುರ್ವ್ಯವಸ್ಥೆಗಳು, ದುಷ್ಟ ಆಕರ್ಷಣೆಗಳ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಇವತ್ತು ಅನೇಕ ಆಧುನಿಕ ಆವಿಷ್ಕಾರಗಳಿಂದ ನಮ್ಮ ಯುವಕರ ಮನಸ್ಸು ಕೆಡ್ತಾ ಇದೆ. ದಿಢೀರ್ನೆ ನಾವು ಶ್ರೀಮಂತರಾಗಬೇಕು, ದಿಢೀರ್ನೆ ಪ್ರಸಿದ್ಧಿ ಬರಬೇಕು ಅನ್ನುವ ಆ ಭಾವ ಹೋಗಬೇಕು. ಕಾಯಕ ಸಿದ್ಧಾಂತ, ಕಠಿಣ ಪರಿಶ್ರಮ, ದುಡಿಮೆ, ಇವೆಲ್ಲ ಶರಣ ಸಿದ್ಧಾಂತ. ಗುರುಲಿಂಗ ಜಂಗಮವಾದರೂ ಕಾಯಕದಿಂದಲೇ ಮುಕ್ತಿ ಅಂತಾರೆ. ಗುರುಲಿಂಗ ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅನ್ನುವ ದೃಷ್ಟಿಯಿಂದ ನಮ್ಮ ಯುವಕರಲ್ಲಿ ಕಾಯಕ ಪ್ರಜ್ಞೆ, ದಾಸೋಹ ಪ್ರಜ್ಞೆ, ಜಾತ್ಯತೀತ ಭಾವ, ಇಂಥ ಆದರ್ಶ ಮೌಲ್ಯಗಳನ್ನು ಯುವಕರಲ್ಲಿ ತುಂಬಲಿಕ್ಕೆ ವಚನ ಸಾಹಿತ್ಯದಿಂದ ಮಾತ್ರ ಸಾಧ್ಯ.